ಬ್ರೂಸ್ ಲೀ ಅವರು ಜುಲೈ 20, 1973ರಂದು ತಮ್ಮ 32ನೇ ವಯಸ್ಸಿನಲ್ಲಿ ಹಾಂಗ್ಕಾಂಗ್ನಲ್ಲಿ ನಿಧನರಾದರು. ಅವರ ಸಾವಿನ ಬಗ್ಗೆ ಇಂದಿಗೂ ಹಲವು ಚರ್ಚೆಗಳು ನಡೆಯುತ್ತಲೇ ಇವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಬ್ರೂಸ್ ಲೀ ಅವರ ಮೆದುಳು ಅಸಹಜವಾಗಿ ಊದಿಕೊಂಡಿತ್ತು. ಅವರ ಮೆದುಳಿನ ತೂಕವು ಸಾಮಾನ್ಯಕ್ಕಿಂತ 13% ಹೆಚ್ಚಾಗಿತ್ತು. ಸಾಯುವ ದಿನ ಸಂಜೆ ಅವರಿಗೆ ತಲೆನೋವು ಕಾಣಿಸಿಕೊಂಡಾಗ ಅವರ ಗೆಳತಿ ಬೆಟ್ಟಿ ಪಿಂಕ್ ಪಿ ಅವರು ಇಕ್ವೆಜೆಸಿಕ್ ಎಂಬ ನೋವು ನಿವಾರಕ ಮಾತ್ರೆಯನ್ನು ನೀಡಿದ್ದರು. ಈ ಮಾತ್ರೆಯಲ್ಲಿ ಆಸ್ಪಿರಿನ್ ಮತ್ತು ಮೆಪ್ರೋಬಮೇಟ್ ಎಂಬ ಅಂಶಗಳಿದ್ದವು. ಬ್ರೂಸ್ ಲೀ ಅವರ ದೇಹವು ಈ ಮಾತ್ರೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದರಿಂದ ಮೆದುಳಿನ ಬಾಹು ಉಂಟಾಯಿತು ಎಂದು ವೈದ್ಯರು ತೀರ್ಮಾನಿಸಿದರು. 2022ರಲ್ಲಿ ಪ್ರಕಟವಾದ ಒಂದು ವೈದ್ಯಕೀಯ ಅಧ್ಯಯನದ ಪ್ರಕಾರ ಬ್ರೂಸ್ ಲೀ ಅವರು ಅತಿಯಾದ ನೀರಿನ ಸೇವನೆಯಿಂದಾಗಿ ಮೃತಪಟ್ಟಿರಬಹುದು ಎಂಬ ಹೊಸ ವಾದ ಮುಂದೆ ಬಂದಿದೆ. ಅತಿಯಾದ ನೀರು ಕುಡಿಯುವುದರಿಂದ ಮೂತ್ರಪಿಂಡಗಳು ಹೆಚ್ಚುವರಿ ನೀರನ್ನು ಹೊರಹಾಕಲು ಸಾಧ್ಯವಾಗದೆ ಮೆದುಳಿನ ಬಾಹು ಉಂಟಾಗುವ ಸಾಧ್ಯತೆ ಇರುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ಬ್ರೂಸ್ ಲೀ ಅವರ ಸಾವು ಅತ್ಯಂತ ರಹಸ್ಯವಾಗಿ ಸಂಭವಿಸಿದ್ದರಿಂದ ಅವರ ಸಾವಿನ ಹಿಂದೆ ಚೀನಿ ಮಾಫಿಯಾ ಕೈವಾಡವಿದೆ ಎಂದು ಹಲವಾರು ಕಟ್ಟುಕತೆಗಳು ಹುಟ್ಟಿಕೊಂಡವು. ಆದರೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಅನಿರೀಕ್ಷಿತ ಆರೋಗ್ಯ ಏರುಪೇರು ಮತ್ತು ಔಷಧಿಗಳ ಅಡ್ಡ ಪರಿಣಾಮವೇ ಈ ಮಹಾನ್ ಸಮರ ಕಲೆಗಳ ಮಾಂತ್ರಿಕನ ಸಾವಿಗೆ ಕಾರಣವಾಯಿತು. ಕಾರಣ ಏನೇ ಇರಲಿ, ಬ್ರೂಸ್ ಲೀ ಅವರು ಕೋಟ್ಯಾಂತರ ಜನರಿಗೆ ಇಂದಿಗೂ ಸ್ಫೂರ್ತಿ.